ಭೈರತಿ ಬಸವರಾಜ್ ಅವರು ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ರು. ಆಗಲೇ ಅವ್ರು ಹೇಳಿದ್ದು ಸುಳ್ಳನ್ನು. ನನಗೆ ಅವ್ರು ಯಾರು ಅಂತಲೇ ಗೊತ್ತಿಲ್ಲ, ಅವ್ರನ್ನ ನೋಡೇ ಇಲ್ಲ, ಈ ಪ್ರಕರಣಕ್ಕೂ ನನಗೂ ಸಂಬಂಧನೇ ಇಲ್ಲ ಅಂತ. ಪ್ರಕರಣದ A5 ಭೈರತಿ ಬಸವರಾಜು ಪಬ್ಲಿಕ್ ಟಿವಿ ಜೊತೆ ಮಾತನಾಡ್ತಾ, ನನಗೂ ಈ ಪ್ರಕರಣಕ್ಕೂ ಸಂಬಂಧ ಇಲ್ಲ, ಶಾಸಕನಾದ ಮೇಲೆ ರಿಯಲ್ ಎಸ್ಟೇಟ್ನಿಂದ ನಾನು ದೂರ ಇದ್ದೀನಿ, ಇದರ ಹಿಂದೆ ರಾಜಕೀಯ ದುರುದ್ದೇಶ ಇದೆ, ಪೊಲೀಸರು ನನಗೆ ಮಾಹಿತಿ ಕೊಡಬಹುದಾಗಿತ್ತು, ಏಕಾಏಕಿ ವಿಚಾರಿಸದೇನೆ FIR ಹಾಕಿದ್ರೆ ಹೇಗೆ, ನಾನು ಕಾನೂನು ಸಮರ ಮಾಡಲೇಬೇಕು, ಮಾಡ್ತೀನಿ, ಗೃಹ ಸಚಿವರಿಗೂ ಮನವಿ ಕೊಡ್ತೀನಿ ಅಂತೆಲ್ಲ ಭೈರತಿ ಬಸವರಾಜ್ ಅವರು ಪಬ್ಲಿಕ್ ಟಿವಿ ಜೊತೆ ಮಾತನಾಡ್ತಾ ಹೇಳಿದರು. ಬಟ್ ಈಗೇನು ಹೇಳ್ತಾರೆ, ಈಗಿನ ಆಧುನಿಕ ಜಗತ್ತಲ್ಲಿ ಎಷ್ಟು ದಿವಸ ಅಂತ ಸುಳ್ಳು ಮುಚ್ಚಿಡೋಕ್ಕಾಗುತ್ತೆ? ಸಾಧ್ಯನೇ ಇಲ್ಲ, ಸಾಧ್ಯನೇ ಇಲ್ಲ. ಪ್ರಕಾಶ್ ಅಲಿಯಾಸ್ ಬಿಕ್ಲು ಶಿವ ಕೊಲೆ ಪ್ರಕರಣದಲ್ಲಿ KR ಪುರಂ ಬಿಜೆಪಿ ಶಾಸಕ ಭೈರತಿ ಬಸವರಾಜ್ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಯಾಕೆಂದ್ರೆ FIR ನಲ್ಲಿ ಅವರ ಹೆಸರಿದೆ. ನಮ್ಮ ಜೊತೆ ಖುದ್ದು ಭೈರತಿ ಬಸವರಾಜ್ ಅವರೇ ಇದ್ದಾರೆ. ಸರ್, ಏನಿದು ಪ್ರಕರಣ? ನಿಮ್ಮ ಹೆಸರೇ ಕೇಳಿ ಬರ್ತಿದೆ ಅಂತ. ಈ ವಿಚಾರದ ಬಗ್ಗೆ ನನಗೆ ಯಾವುದೇ ಮಾಹಿತಿನೂ ಇಲ್ಲ, ಏನೂ ಇಲ್ಲ. ಯಾಕೆ ನನ್ನ ಹೆಸರು ತಂದಿದ್ದಾರೋ ಗೊತ್ತಿಲ್ಲ. ಈಗ ಏನಾದರೂ ಇದ್ದರೆ ಪೊಲೀಸ್ ಅಧಿಕಾರಿಗಳು ನನ್ನ ಗಮನಕ್ಕೆ ತರಬೇಕಾಗಿತ್ತಲ್ಲ, ನನ್ನನ್ನು ಕೇಳಬೇಕಾಗಿತ್ತಲ್ಲ. ಈ FIR ಮಾಡೋಕ್ಕೆ ಮುಂಚೆ ಏನು ಸರ್ ಈ ಥರ ಬಂದಿದೆ, ಈ ಥರ ಏನಿದು ಕತೆ ಅಂತ ಹೇಳಿದರೆ ನಾನು ಅವ್ರಿಗೆ ವಿವರಣೆಯನ್ನು ಕೊಡ್ತಾಯಿದ್ದೆ. ಏಕಾಏಕಿ FIR ಮಾಡಿ ಇವತ್ತೆಲ್ಲೋ ಒಂದು ಕಡೆ ನಮ್ಮ ತೇಜೋವಧೆ ಮಾಡೋಂಥ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ನಿಜವಾಗ ಕೂಡ ಭಾಳ ನೋವಿನ ಸಂಗತಿ. ಯಾವ ಜಮೀನಲ್ಲಿದೆ, ಏನು ಅದರ ವಿಚಾರ ಏನು, ಅದ್ರ ಬಗ್ಗೆ ನಮಗೆ ಯಾವುದು ಮಾಹಿತಿನೂ ಇಲ್ಲ. ಯಾರು ಕೊಲೆ ಆಗಿದ್ದಾರೆ, ಯಾರು ರೌಡಿ ಶಿವ, ಯಾವನು ಏನು ಅಂತ ಈಗ ನಾನು ನಿಮ್ಮ ಸುದ್ದಿ ಮಾಧ್ಯಮ ಮುಖೇನ ನೋಡಿದಾಗ ಈ ವಿಚಾರ ನನಗೆ ಗೊತ್ತಾಗಿದೆ. 5 ಜನ ಅರೆಸ್ಟ್ ಆಗಿದ್ದಾರೆ ಸರ್. ಅವ್ರು ನಿಮ್ಮ ಬೆಂಬಲಿಗರಲ್ವಾ? ಅವ್ರ ಹೆಸರು ಕೇಳಿಲ್ವಾ ನೀವು ಅಂತ? ನನ್ನ ಬೆಂಬಲಿಗರಂತ ನಾನು ಯಾರೂ ಇಲ್ಲ, ಯಾರು ನಮ್ಮ ಬೆಂಬಲಿಗರಲ್ಲ, ಯಾರು ನಮಗೆ ಇದಿಲ್ಲ. ನಾನು ಕ್ಷೇತ್ರದಲ್ಲಿ ಒಬ್ಬ ಪ್ರಾಮಾಣಿಕ ಶಾಸಕನಾಗಿ ಇವತ್ತು ಕೆಲಸವನ್ನು ಮಾಡ್ಕೊಂಬರ್ತಾ ಇದ್ದೀನಿ. ಇಲ್ಲೋ ಒಂದು ಕಡೆ ಇದನ್ನು ರಾಜಕೀಯವಾಗಿ ಏನಾದ್ರು ಮಾಡಬೇಕಂತೇಳಿ ಈ ಥರ ಮಾಡಿದಾರೇನೋ ಗೊತ್ತಿಲ್ಲ. ಸೊ ಅದರಿಂದ ಖಂಡಿತವಾಗಿ ನಿಜವಾಗೂ ಕೂಡ ಇದರ ವಿರುದ್ಧವಾಗಿ ನಾನು ಕಾನೂನು ಹೋರಾಟವನ್ನು ಮಾಡ್ತೇನೆ. ಇದರಲ್ಲಿ ಯಾವುದೇ ನಂದು ಪಾತ್ರ ಇಲ್ಲ, ಯಾವುದೇ ಒಂದು ತಪ್ಪಿಲ್ಲ. ಸೊ ಹಾಗಾಗಿ ಈ ರೀತಿಯಾದಂಥ ಟಿವಿನಲ್ಲಿ ಹಾಕಿದ್ರು ಕೂಡ ನಮಗೆ ಏನು ನೋವಾಗಲ್ವಾ? FIR ನಲ್ಲಿ ಬಂದಿದೆ ಸರ್, ನಾವಾಗ ಹಾಕಿಲ್ಲ. FIR ನಲ್ಲಿ 5ನೇ ಆರೋಪಿ ಹೆಸರಲ್ಲಿ ನಿಮ್ಮ ಹೆಸರಿದೆ. ಅದಕ್ಕೆ ಹೇಳಿದ್ದು, ಈಗ ಪೊಲೀಸ್ ಅಧಿಕಾರಿಗಳಿಗೆ ನನ್ನ ಇತಿಹಾಸ ಎಲ್ಲ ಕೂಡ ಗೊತ್ತಿದೆ. ಪೊಲೀಸ್ ಅಧಿಕಾರಿಗಳು ಆ ಸಂದರ್ಭದಲ್ಲಿ ಫೋನ್ ಮಾಡಿ, ಸರ್ ಈ ಥರ ನಿಮ್ಮದೊಂದು ಹೆಸರು ಬಂದಿದೆ, ಇದಕ್ಕೇನು ಪ್ರತಿಕ್ರಿಯೆ ಏನು ಅಂತಂತ ಹೇಳ್ಬೋದಲ್ಲ. ಬರೀ ಬಸವರಾಜ್ ಅಂತ ಯಾರೋ ಹೆಸರು ಹಾಕಿ ಅಂತಲ್ಲ ಶಾಸಕರು ಅಂತ ಹೇಳಿದಾರಾ? ಸೊ ಅದನ್ನು ಹೇಳ್ಬೇಕಾಗಿತ್ತಲ್ಲ, ಕೇಳ್ಬೋದಾಗಿತ್ತಲ್ಲ. ಸೊ ಯಾಕೆ ಮಾಡಿದ್ರು? ಬಿದರಳ್ಳಿ ಹೋಬಳಿ ಕಿತ್ತಗನೂರಿನಲ್ಲಿರುವಂತಹ ಜಮೀನು ವಿಚಾರ ಅಂತ ನನ್ನ ವ್ಯಾಪ್ತಿಗೆ ಬರಲ್ಲ. ಅದು ಬಿದರಳ್ಳಿ ಹೋಬಳಿ ಬರ್ತಕ್ಕಂಥದ್ದು ಮಹದೇವಪುರ ವಿಧಾನಸಭಾ ಕ್ಷೇತ್ರಕ್ಕೆ ಬರ್ತದೆ. ನಾನು ಮಹದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವುದೇ ಒಂದು ಕೆಲಸಕ್ಕೂ ಕೂಡ ಯಾರೇ ಬಂದರೂ ಕೂಡ ಅಲ್ಲಿನ ಶಾಸಕರಿಗೆ ರೆಫರ್ ಮಾಡ್ತೀನಿ ಹೊರತು ನಾನು ಅದ್ರ ಬಗ್ಗೆ ನಾನು ಯಾವುದು ಕೂಡ ಅಲ್ಲಿನ ಕೆಲಸಗಳ ಬಗ್ಗೆ ಇನ್ನೊಂದು ಬಗ್ಗೆ ನಾನು ಮಾತಾಡೋಕ್ಕೆ ಹೋಗಲ್ಲ. ನನ್ನ ಕ್ಷೇತ್ರದ ಜನ ಬಂದಾಗ ಮಾತ್ರ ನಾನು ನನ್ನ ಕ್ಷೇತ್ರದ ಅವರ ಸಮಸ್ಯೆಗಳಿಗೆ ನಾನು ಪರಿಹಾರವನ್ನು ಮಾಡೋಕ್ಕಂತ ಕೆಲಸ ಮಾಡ್ತೀನಿ. ಕಳೆದ ಫೆಬ್ರವರಿನಲ್ಲಿ ಇದು ಈ ಫೋಟೋ ಮತ್ತು ವಿಡಿಯೋ ರಿಲೀಸ್ ಆಗೋಕ್ಕೂ ಮೊದಲು ಭೈರತಿ ಬಸವರಾಜ್ ಅವರು ಪಬ್ಲಿಕ್ಕಿಗೆ ಕೊಟ್ಟಂತಹ ರಿಯಾಕ್ಷನ್. ಬಟ್ ಅದು ಸುಳ್ಳು ಹೇಳಿದ್ದಾರೆ ಅಂತ ಪ್ರೂವ್ ಆಯಿತು. ಸಾಕ್ಷಿ ಸಮೇತ ಈಗ ನಾವು ಆ ಸುದ್ದಿಯನ್ನು ಕೊಡ್ತಾ ಇದ್ದೀವಿ. ಯಾಕೆಂದರೆ ಎಕ್ಸ್ಕ್ಲೂಸಿವ್ ಆಗಿ ಪಬ್ಲಿಕ್ ಟಿವಿಯ ಬಳಿ ಆ ಫೋಟೋ ಇದೆ. ಈ ನಡುವೆ FIR ರದ್ದು ಕೋರಿ ಭೈರತಿ ಬಸವರಾಜ್ ಅವರು ಕೋರ್ಟ್ನ ಮೊರೆ ಹೋಗ್ತಾ ಇದ್ದಾರೆ. ಭಾರತೀನಗರ ಬಿಕ್ಲು ಶಿವ ಕೊಲೆ ಪ್ರಕರಣದಲ್ಲಿ 5ನೇ ಆರೋಪಿ ಆಗಿದ್ದಾರೆ, ನನ್ನ ಹೆಸರು ಕೈ ಬಿಡಿ FIR ಇಂದ ಅಂತ ಭೈರತಿ ಬಸವರಾಜ್ ಅವರು ಅರ್ಜಿಯನ್ನು ಹಾಕ್ಕೊಂಡಿರೋದು. ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಭೈರತಿ ಬಸವರಾಜು. ಮಧ್ಯಾಹ್ನ 2:30ಕ್ಕೆ ಹೈಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ನಡೆಯುತ್ತೆ. ಪ್ರಕರಣದಲ್ಲಿ 5ನೇ ಆರೋಪಿಯಾಗಿದ್ದಾರೆ ಭೈರತಿ ಬಸವರಾಜು. ಬಟ್ ಇಲ್ಲಿ ತನಕ ಭೈರತಿ ಬಸವರಾಜ್ ಅವರನ್ನು ಪೊಲೀಸರು ಟಚ್ ಮಾಡಿಲ್ಲ, ಮಾತನಾಡಿಸಿಲ್ಲ. ಯಾಕೆಂದರೆ ಅವ್ರಿಗೆ ಸಾಕ್ಷಿ ಬೇಕಂತ ನಾನು ಬೆಳಗ್ಗೆ ಕೂಡ ಹೇಳ್ತಾ ಇದ್ದೆ. ಸಾಕ್ಷಿಗಳು ಸಿಗೋ ತನಕ ಪೊಲೀಸರು ಇಮ್ಮಿಡಿಯೇಟಾಗಿ ಹೋಗಿ ಅರೆಸ್ಟ್ ಮಾಡಲ್ಲ. ಈಗ ನೋಡಿ, ಎಲ್ಲ ಇನ್ನೂ ಹಲವಾರು ವಿಚಾರ ಕೆದಕ್ತಾ ಇದ್ದಾರಂತೆ. ಈ ಪ್ರಕರಣದ ಆರೋಪಿಗಳಿಗೆ ಯಾವ್ಯಾವ ರೀತಿಯಲ್ಲಿ ಇವ್ರದ್ದು ಸಂಬಂಧ ಇದೆ, ಏನೇನು ವ್ಯವಹಾರಗಳನ್ನ ಇವರು ನೋಡ್ಕೋತಾ ಇದ್ರು, ಆ ಬಿಕ್ಲು ಶಿವ ತಾಯಿ ಯಾಕೆ ನೇರವಾಗಿ ಭೈರತಿ ಬಸವರಾಜ್ ಮೇಲೆ ಆರೋಪ ಮಾಡಿದ್ರು, ಆತನೂ ಕೂಡ 4 ತಿಂಗಳ ಹಿಂದೆಯೇ ಕಂಪ್ಲೇಂಟ್ ಕೊಟ್ಟಿದ್ದಂತೆ ಕಮಿಷನರ್ಗೆ, ಇವ್ರ ಕಡೆಯಿಂದ ನನಗೆ ಕೊಲೆ ಬೆದರಿಕೆ ಇದೆ ಅಂತ.